ಒಬ್ಬೊಬ್ಬರೇ ಬನ್ನಿ ಜಾಗ ಬಿಡ್ರ ನಗರಾಜ್ ಸ್ಟೇಜ್ మీద ఎక్కి సార్ స్టేజ్ మీద ఎక్కి ఆడ స్లిప్ అవుతుంది ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಬನ್ನಿ ಮೇಡಮ್ ಪರವಾಗಿಲ್ಲ ಜಾಸ್ತಿ ಆಗಿ ಕೊಡ್ತೀರಲ್ಲ ಸಂಘಟನೆಯಲ್ಲಿ ಪ್ರೆಸೆಂಟ್ ಏನಿದೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅವರನ್ನು ನಾವು ರಿಕ್ವೆಸ್ಟ್ ಆಗಿ ಮನವಿ. ವೆಲ್ಕಮ್ ಸರ್. ಎಲ್ಲ ಸ್ನೇಹಿತರು ನಮ್ಮ ಗುರುವಂದನ ಹಾಗೂ ಹಳೆ ಸ್ನೇಹಿತರ ಹಾಗೂ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನವನ್ನು ಹಮ್ಮಿಕೊಂಡಿರುವುದು ತುಂಬಾ ಸಂತೋಷದ ವಿಷಯ. ಅದೇ ರೀತಿ ಎಲ್ಲ ಸ್ನೇಹಿತರು ಇಲ್ಲಿ ಬಂದು ಇದೇ ರೀತಿ ನಾವು ಒಂದು ಮೊದಲ ಪ್ರಯತ್ನ ಪಟ್ಟಾಗ ನಮ್ಮ ಗುರುಗಳಾಗ್ಬೋದು, ಅದೇ ರೀತಿ ನಮ್ಮ ಸ್ನೇಹಿತರಾಗ್ಬೋದು, ಯಾರೊಬ್ಬರು ಅಡ್ಡ ಹೇಳ್ದಿರೋ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ಜ್ಞಾನ ದೀವಿಗೆ ಹಚ್ಚಿ ಅಕ್ಷರ ಲೋಕಕ್ಕೆ ನಮ್ಮನ್ನು ಕೈ ಹಿಡಿದು ನಡೆಸಿದ ಪೂಜ್ಯ ಗುರುಗಳೇ ಹಾಗೂ ದಶಕಗಳ ನಂತರ ಮತ್ತೆ ಒಂದಾಗಿರುವ ನನ್ನ ಪ್ರೀತಿಯ ಗೆಳೆಯರೇ, ಎಲ್ಲರಿಗೂ ಪ್ರಣಾಮಗಳು. ಇಂದು ನಮಗೆಲ್ಲ ಹಬ್ಬದ ದಿನ ಎಂದು ನಾನು ಅನ್ಸ್ಕೊಂತ ಇದ್ದೀನಿ. ನಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಮ್ಮನ್ನು ರೂಪಿಸಿದ ಗುರುಗಳಿಗೆ ಗೌರವ ಸಲ್ಲಿಸುವ ಈ ಶುಭ ಒಂದು ಗಳಿಗೆ ಇದು. ಈ ಶುಭ ಗಳಿಗೆಗೆ ನಮ್ಮ ಪೂಜ್ಯ ಗುರುಗಳಾದ ಶ್ರೀಮಾನ್ ಶಿವಪ್ಪ ಸರ್ ಹಾಗೂ ಶ್ರೀಮಾನ್ ರಾಮಪ್ಪ ಸರ್, ಅದೇ ರೀತಿ ಶ್ರೀಮಾನ್ ಕನ್ಯಾಗಪ್ಪ ಸರ್ ಹಾಗೂ ಶ್ರೀಮತಿ ಶ್ರೀ ಭಾರತಿ ಮೇಡಮ್ ನವರು ಹಾಗೂ ಶ್ರೀಮಾನ್ ಶ್ರೀ ಕೋದಂಡರಾಮಯ್ಯರವರು, ಇವರು ಎಲ್ಲರ ಅಮೃತ ಹಸ್ತಗಳಿಂದ ಈಗ ದೀಪವನ್ನು ಬೆಳಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಅದು ಹಾಗೂ ನಮ್ಮ ಅವರ ಶಿಷ್ಯರಿಗೂ ಶಿಷ್ಯತೆಯರಿಗೂ ಎಲ್ರಿಗೂ ಒಂದು ಪುಸ್ತಕಗಳನ್ನು ಬಂದು ಗುರುಗಳು ನಮಗೋಸ್ಕರ ಏನ್ ತಗೊಂಡ್ ಬರ್ತಾರೆ ಅಂದ್ರೆ ಬುಕ್ಗಳೇ ತಗೊಂಡ್ಬರೋದು, ಬೇರೆ ಆಸ್ತಿಗಳು ಕೊಡಲ್ಲ. ಅವ್ರ ಬುಕ್ಕಲ್ಲಿರೋ ಅಕ್ಷರಗಳು ನಮ್ಗೆ ತಲೆಗೆ ಹಚ್ತಾರೆ. ಆ ಅಕ್ಷರಗಳು ನಾವು ಬದಲಾಯಿಸ್ಕೊಂಡು ಜೀವನ ರೂಪಿಸ್ಕೊಳ್ಬೇಕಾಗುತ್ತೆ. ಅವರಿಗೆ ಸುಮಾರು ಈಗ 85 ವರ್ಷ ವಯಸ್ಸಾಗಿರಬಹುದು. ಅವರು ಇವಾಗೂ ನೀವು ಇನ್ನೂ ಓದಿ, ನಮ್ಗೊಂದು 36 ವರ್ಷ ಆಗೋಗಿದೆ, ಇನ್ನೂ ಓದಿ ನೀವು ಮತ್ತೆ ಬುಕ್ ತಗೊಂಡ್ಬಂದಿದ್ದಾರೆ. ಒಬ್ಬೊಬ್ಬರೇ ಬಂದು ನಮ್ಮ ಮಾಸ್ಟರ್ನ ಎಲ್ಲಾ ಮಾಸ್ಟರ್ಗಳಿಗೂ ಪರಿಚಯ ಮಾಡಿಕೊಂಡು ತಮ್ಮ ಹೆಸರುಗಳನ್ನು ಮತ್ತೆ ನೆನಪಿಸ್ಕೊಂಡು, ಯಾಕಂದ್ರೆ ಸುಮಾರು 23 ವರ್ಷಗಳ ಹಿಂದೆ ನಾವು 7ನೇ ತರಗತಿ ಈ ಶಾಲೆಯಲ್ಲಿ ಓದಿರೋದು. ಆ ಹಳೆಯ ನೆನಪುಗಳು ಮೆಲುಕು ಹಾಕುತ್ತಾ ನಮ್ಮ ಗುರುಗಳಿಗೆ ಎಲ್ಲರೂ ಸಾಲಾಗಿ ಹೆಣ್ಮಕ್ಳು ಮೊದಲನೇದಾಗಿ ಬಂದು ಅವರಿಗೆ ವಿಶೇಷವಾಗಿ ನಾವು ಕೃತಜ್ಞತೆ ಸಲ್ಲಿಸುತ್ತಾ ಒಬ್ಬರೇ ಹಿಂಗ ಬಂದು ಇಳ್ಕೊಂಡು ಹಿಂಗೆ ಸೀರಾ ಹೋಗಿ ನಿಮ್ ಪ್ಲಸ್ ಅಲ್ಲಿ ನೀವು ಕೂತ್ಕೊಂಡು ಹಂಗೆ ತಗೊಂಡು ಹೋಗಿ ನನಗೆ ಅನುಕೂಲ ಮಾಡ್ಕೊಂಡಿದ್ರ ತಮ್ಗೆಲ್ಲರಿಗೂ ಧನ್ಯವಾದಗಳು. ರಮಯ್ಯ ಸರ್ ಅವರಿಂದ ಶಿವಪ್ಪ ಮಾಸ್ಟರ್ಗೆ ಈ
ಹೇಗಿದ್ದಾರೆ ಹೇಗಾಗಿದ್ದಾರೆ ಅನ್ನೋದು ನೋಡಕ್ಕೆ ಒಂಚೂರು ಚಂದ. ಅದು ನಮ್ಮ ಶೇಖರ್ ಆದ್ರೆ ಇನ್ನೂ ತುಂಬಾ ಸಂಗಂಡೊಳಗೆ ಓದಿರೋದು. ನಾನು ಕೊಟ್ಟಿರೋ ಚಿಂತಾಮಣಿ ಹತ್ರ ಬಿಟ್ಟೇನಲ್ಲಿ ನಾನು ಇಬ್ಬರು ಮಕ್ಕಳು ವ್ಯವಸಾಯ. ದಯವಿಟ್ಟು ನಿಮ್ಮ ಹೆಸರು, ಗುರುಗಳಿಗೆ, ನಿಮ್ಮ ಗುರುಗಳ ಬಗ್ಗೆ ನಿಮ್ಗೆ ಏನಾದ್ರು ಅಭಿಪ್ರಾಯಗಳಿದ್ರೆ ತಿಳಿಸಿ ಅಷ್ಟೇ. ಯಾಕಂದ್ರೆ ಬಲವಂತ ಮಾಡಿದ್ರೆ ಸುಮಾರು ಜನ ಬರಲ್ಲ ವೇದಿಕೆ ಮೇಲೆ. ಸಂತೋಷ್ ಕಿಲಗಾಣಿ, ಶಿವಣ್ಣ ನೋಡಿ ನಮ್ಮ ಸ್ನೇಹಿತ. ನಾನು ಸಂಗನಲ್ಲಿ ಮಧ್ಯಾಹ್ನ ಊಟಕ್ಕೆ ಗುಮ್ಲಾಪುರ ಏನೋ ಅಷ್ಟೇ, ಇವ್ರ ಮನೆ ತೋಪಿಗೆ ಹೋಗ್ಬಿಟ್ಟು ಟೈರ್ ಹೊಡ್ಕೊಂಡು ಹೋಗಿ ಊಟ ತಿನ್ಕೊಂಡು ನನ್ನನ್ನು ಮಗನ ರೀತಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಚಿಕ್ಕ ಮಕ್ಕಳಿಗೂ ಸ್ವೀಟ್ ಕೊಡಿ, ಚಾಕ್ಲೇಟ್ಸ್ ಸ್ವೀಟ್ ಕೊಡಿ ಮಕ್ಕಳಿಗೆ ಬಂದಿರೋರಿಗೆ ಹಾಗೂ ಗೆಸ್ಟ್ಗಳಾರು. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಆಸೀನರಾಗಿರುವಂತಹ ಎಲ್ಲ ಸ್ನೇಹಿತರಿಗೂ ನನ್ನ ಅಭಿನಂದನೆಗಳು.